ಭಾರತವನ್ನಾಳಿದ ಪ್ರಾಚೀನ ರಾಜವಂಶಗಳಲ್ಲಿ ಚೋಳ ರಾಜವಂಶವೂ ಒಂದು. ದಕ್ಷಿಣ ಭಾರತದಲ್ಲಿ ಪಲ್ಲವರು ಅವನತಿ ಹೊಂದಿದ ಮೇಲೆ ಏಳಿಗೆಗೆ ಬಂದ ಚೋಳರು ಪ್ರಮುಖವಾಗಿ 9ನೇ ಶತಮಾನದ ಅರ್ಧದಿಂದ 13ನೇ ಶತಮಾನದ ಪ್ರಾರಂಭದವರೆಗೂ ಆಳಿದರು. ಕಾವೇರಿ ನದಿಯ ಫಲವತ್ತಾದ ಕಣಿವೆ ಚೋಳರ ಹೃದಯ ಭಾಗವಾಗಿತ್ತು. ಚೋಳರ ಪ್ರಮುಖ ದೊರೆ 1ನೇ ರಾಜರಾಜ ಚೋಳನ ಬಹುಮುಖ್ಯ ಸಾಧನೆಯೆಂದರೆ 1014ರಲ್ಲಿ ತಮಿಳುನಾಡಿನ ತಂಜಾವೂರಿನಲ್ಲಿ ನಿರ್ಮಿಸಿದ ಶ್ರೀ ರಾಜರಾಜೇಶ್ವರನ್ ದೇವಸ್ಥಾನ. ಕಲೆ, ಶಿಲ್ಪಕಲೆ, ವಾಸ್ತುಶಿಲ್ಪ, ವರ್ಣಚಿತ್ರ ಮತ್ತು ಧರ್ಮದ ಪ್ರಮುಖ ಕೇಂದ್ರವಾಗಿದ್ದ ಈ ದೇವಸ್ಥಾನ ಭಾರತದ ಇತಿಹಾಸದಲ್ಲಿ ಒಂದು ಪ್ರತ್ಯೇಕ ಸ್ಥಾನ ಪಡೆದಿದೆ. 1ನೇ ರಾಜರಾಜ ಚೋಳನ ಮಗ 1ನೇ ರಾಜೇಂದ್ರ ಚೋಳ. ಪರಾಕ್ರಮಿಯಾದ ರಾಜೇಂದ್ರ ಚೋಳನ ಕಾಲಾವಧಿಯಲ್ಲಿ ಅವನ ಸುಸಜ್ಜಿತವಾದ ನೌಕಾ ಸೈನ್ಯ ಚೀನಾಕ್ಕೂ ಕಾಲಿಟ್ಟ ಕುರುಹುಗಳನ್ನು ಇತಿಹಾಸ ತಜ್ಞರು ಶೋಧಿಸಿದ್ದಾರೆ. 1ನೇಯ ರಾಜೇಂದ್ರ ಚೋಳನು ತನ್ನ ಸೈನ್ಯವನ್ನು ಉತ್ತರ ಭಾರತದ ಭಾಗಗಳನ್ನು ಜಯಿಸಲು ಕಳುಹಿಸಿದ. ಇದರ ಉದ್ದೇಶವೆಂದರೆ ಗಂಗೆಯನ್ನು ತನ್ನ ಸಾಮ್ರಾಜ್ಯಕ್ಕೆ ತಂದು ಶುದ್ಧಿಗೊಳಿಸುವುದು. ಈತನ ಸೈನ್ಯಾಧಿಕಾರಿ ಗಂಗಾ ನದಿಯನ್ನು ದಾಟಿ ನೀರನ್ನು ತಂದ ಎಂದು ಇತಿಹಾಸ ಹೇಳುತ್ತದೆ. ಇದೇ ಕಾರಣಕ್ಕೆ 1ನೇ ರಾಜೇಂದ್ರ ಚೋಳನಿಗೆ ಗಂಗೈಕೊಂಡ ಚೋಳನ್ ಎಂಬ ಬಿರುದು ಪ್ರಾಪ್ತಿಯಾಗಿದೆ ಎಂಬುದು ಶಾಸನಗಳಿಂದ ಲಭ್ಯವಿರುವ ಮಾಹಿತಿ. ಒಂದನೇ ರಾಜೇಂದ್ರ ಚೋಳನು ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನು ನಿರ್ಮಿಸಿ ಅಲ್ಲಿ 1030ರಲ್ಲಿ ಒಂದು ಬೃಹದಾದ ಭಗವಾನ್ ಶಿವನಿಗೆ ಸಮರ್ಪಿತವಾದ ದೇವಸ್ಥಾನವನ್ನು ಕಟ್ಟಿಸಿದ. ಅದುವೇ ಶ್ರೀ ಬೃಹದೀಶ್ವರ ಗಂಗೈಕೊಂಡ ಚೋಳೇಶ್ವರ ದೇವಸ್ಥಾನ. ಪ್ರಸ್ಥಾನದವರೆಗೆ ಸಂರಕ್ಷಿಸಲ್ಪಟ್ಟ ಭವ್ಯವಾದ ಗೋಪುರ ಯಾತ್ರಿಗಳನ್ನು ಸ್ವಾಗತಿಸಿದರೆ, ಗೋಪುರವನ್ನು ತಟಾಯ್ದು ಬಲಿಪೀಠದ ನಂತರ ಕಾಣಸಿಗುವುದೇ ಬೃಹದಾದ ನಂದಿ ವಿಗ್ರಹ. ಈ ನಂದಿ ವಿಗ್ರಹ ತಂಜಾವೂರು ದೇವಸ್ಥಾನದ ರೀತಿಯ ಏಕಶಿಲಾ ಮೂರ್ತಿಯಲ್ಲದಿದ್ದರೂ ಸಹ ಒಂದು ಉತ್ಕೃಷ್ಟ ಕಲಾಶಿಲ್ಪ. ದಕ್ಷಿಣ ಭಾರತದ ಬೃಹದಾದ ಭಗವಾನ್ ಶಿವನಿಗೆ ಸಮರ್ಪಿತವಾದ ದೇವಸ್ಥಾನಗಳಲ್ಲಿ ಒಂದಾದ ಶ್ರೀ ಗಂಗೈಕೊಂಡ ಚೋಳೇಶ್ವರ ದೇವಸ್ಥಾನವು ಶ್ರೇಷ್ಠ ದರ್ಜೆಯ ದ್ರಾವಿಡ ಶೈಲಿಯ ದೇವಸ್ಥಾನಕ್ಕೆ ಉದಾಹರಣೆಯಾಗಿದೆ. ಎತ್ತರದ ಅಧಿಷ್ಠಾನದ ಮೇಲೆ ನಿರ್ಮಾಣಗೊಂಡಿರುವ ಈ ದೇವಸ್ಥಾನದ ಆಯತಾಕಾರದ ತಳವಿನ್ಯಾಸದಲ್ಲಿ ಮಹಾಮಂಟಪ, ಅರ್ಧಮಂಟಪ ಮತ್ತು ಒಂದು ಗರ್ಭಗೃಹವನ್ನು ಒಳಗೊಂಡಿದೆ. ಚತುರಶ್ರ ಗರ್ಭಗೃಹದಲ್ಲಿ ಬೃಹದಾದ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ಎತ್ತರದ ಅಧಿಷ್ಠಾನದ ಮೇಲೆ ದೇವಸ್ಥಾನವಿರುವುದರಿಂದ
ಮಹಾಮಂಟಪದ ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿ ಸೋಪಾನಗಳನ್ನು ಕಟ್ಟಲಾಗಿದೆ. ಸೋಪಾನಗಳನ್ನು ಹತ್ತಿದರೆ ಸಿಗುವುದೇ ಮಹಾದ್ವಾರ. ಶ್ರೀ ಗಂಗೈಕೊಂಡ ಚೋಳೇಶ್ವರ ದೇವಸ್ಥಾನದ ವಿಶಾಲವಾದ ಆವರಣದಲ್ಲಿರುವ ಇನ್ನಿತರ ದೇವಸ್ಥಾನಗಳೆಂದರೆ ಬೃಹದಾದ ನಂದಿ ವಿಗ್ರಹ, ಶ್ರೀ ತಂಕೈಲಾಸ ದೇಗುಲ, ಶ್ರೀ ಗಣೇಶ ದೇಗುಲ, ಪ್ರಧಾನ ದೇವಸ್ಥಾನದ ಉತ್ತರಕ್ಕೆ ಶ್ರೀ ಬೃಹನ್ನಾಯಕಿ ದೇವಿ ದೇಗುಲ, ಶ್ರೀ ಚಂಡಿಕೇಶ್ವರ ದೇಗುಲ ಮತ್ತು ಶ್ರೀ ಮಹಿಷಾಸುರಮರ್ದಿನಿ ದೇಗುಲಗಳು. ದಕ್ಷಿಣದ ಹೊರಭಿತ್ತಿಯಲ್ಲಿ ಅರ್ಧನಾರೀಶ್ವರ, ನೃತ್ಯ ಗಣೇಶ, ಹರಿಹರ ಮತ್ತು ನಟರಾಜನ ಸುಂದರ ವಿಗ್ರಹಗಳನ್ನು ಕೆತ್ತಲಾಗಿದೆ. ಪಶ್ಚಿಮದ ಹೊರಭಿತ್ತಿಯಲ್ಲಿ ಭಗೀರಥನು ಗಂಗೆಯನ್ನು ಜಟಾಧರನ ಜಟಗಳಿಂದ ಭೂಮಿಗೆ ತಂದ ಪ್ರಸಂಗವನ್ನು ಕೆತ್ತಲಾಗಿದೆ. ಈ ಘಟನೆಯಿಂದ ದುಃಖಭರಿತಳಾದ ಪಾರ್ವತಿಯಮ್ಮನವರನ್ನು ಶಿವನು ಸಮಾಧಾನ ಪಡಿಸುತ್ತಿರುವ ಕೆತ್ತನೆ ಅಮೋಘವಾಗಿದೆ. ಇದಲ್ಲದೆ ಲಿಂಗೋದ್ಭವ ಮೂರ್ತಿ, ಭಗವಾನ್ ವಿಷ್ಣು ಹಾಗೂ ವಿಷ್ಣು ತನ್ನ ಕಣ್ಣುಗಳನ್ನು ಹೂವಿನೋಪಾದಿಯಲ್ಲಿ ಶಿವನಿಗೆ ಸಮರ್ಪಿಸುತ್ತಿರುವ ಮನಮೋಹಕ ಕೆತ್ತನೆಗಳಿವೆ. ಉತ್ತರದ ಹೊರಭಿತ್ತಿಯಲ್ಲಿ ಮಾರ್ಕಂಡೇಯ ಪ್ರಸಂಗ, ಮಹಿಷಾಸುರ ಮರ್ದಿನಿ, ಗಡ್ಡಧಾರಿ ಬ್ರಹ್ಮದೇವ, 8 ಭುಜಗಳ ಭೈರವದೇವ ಮತ್ತು ಶಿವಮನ್ಮಥ ಪ್ರಸಂಗದ ಚಿತ್ರಗಳನ್ನು ಬಿಡಿಸಲಾಗಿದೆ. ದೇವಸ್ಥಾನದ ಪ್ರಮುಖ ಆಕರ್ಷಣೆ 9 ಅಂತಸ್ತಿನ ಸುಮಾರು 54 ಮೀಟರ್ ಎತ್ತರದ ದ್ರಾವಿಡ ಶೈಲಿಯ ವಿಮಾನ. ಇದು ತಂಜಾವೂರಿನ ದೇವಸ್ಥಾನದ ಮಾದರಿಯ ನೀಳ ರಚನೆ ಅಲ್ಲ, ಬದಲಿಗೆ ಇದರ ಬುಡ ಅಗಲ. ಮೇಲ್ಮಟ್ಟದ ರಚನೆ ಕೆಳಮಟ್ಟದ ವಿನ್ಯಾಸವನ್ನು ಪುನರಾವರ್ತಿಸಿದರೂ ಸಹ ಲಯಬದ್ಧವಾದ ಕುಗ್ಗುವಿಕೆ ಇಲ್ಲಿಲ್ಲ. ವಿಮಾನದ ತುತ್ತ ತುದಿಯಲ್ಲಿ ವೃತ್ತಾಕಾರವಾದ ಸ್ತೂಪದ ಮೇಲೆ ಕಳಶವನ್ನು ಪ್ರತಿಷ್ಠಾಪಿಸಲಾಗಿದೆ. ಶಿವಪುರಾಣದ ಉಲ್ಲೇಖದಂತೆ ಶ್ರೀ ಚಂಡಿಕೇಶ್ವರ ಸ್ವಾಮಿ ಸದಾಕಾಲವೂ ಧ್ಯಾನದಲ್ಲಿ ಮಗ್ನನಾಗಿರುತ್ತಾನೆ.
ಶಿವಾಲಯಕ್ಕೆ ತೆರಳುವ ಭಕ್ತರು ಶಿವಾಲಯದಿಂದ ಶ್ರೀ ಚಂಡಿಕೇಶ್ವರನಿಗೆ ತಿಳಿಯದಂತೆ ಏನನ್ನೂ ಹೊರಗೆ ಕೊಂಡೊಯ್ಯುವಂತಿಲ್ಲ. ಧ್ಯಾನದಲ್ಲಿರುವ ಶ್ರೀ ಚಂಡಿಕೇಶ್ವರನಿಗೆ ಚಿಟಿಕಿ ಚಪ್ಪಾಳೆ ತಟ್ಟಿ ತಮ್ಮತ್ತ ಶ್ರೀ ಚಂಡಿಕೇಶ್ವರನ ಗಮನ ಸೆಳೆದು ನಂತರ ತಾವು ಹೊರಗೆ ಹೋಗಬಹುದು ಎಂಬುದೊಂದು ಪ್ರತೀತಿ. ರಾಜರಾಜ ಮತ್ತು ರಾಜೇಂದ್ರ ಚೋಳರ ಕಾಲದಲ್ಲಿ ಚೋಳರ ವಾಸ್ತುಶಿಲ್ಪ ಶೈಲಿ ಪರಾಕಾಷ್ಠೆ ಮುಟ್ಟಿತು. ಇವರ ಸಾಮ್ರಾಜ್ಯ ದೊಡ್ಡದಾದಂತೆ ದೊಡ್ಡ ದೇವಾಲಯಗಳನ್ನು ಕಟ್ಟಿಸಿ ವಾಸ್ತುಶಿಲ್ಪ ಇತಿಹಾಸದಲ್ಲಿ ಚೋಳ ಶೈಲಿಗೆ ಪ್ರಮುಖ ಸ್ಥಾನ ದೊರಕಿಸಿಕೊಟ್ಟರಲ್ಲದೆ ತಮ್ಮ ಕೀರ್ತಿಯನ್ನು ಅಜರಾಮರಗೊಳಿಸಿಕೊಂಡರು. ತಂಜಾವೂರಿನಲ್ಲಿ ರಾಜರಾಜ ಚೋಳ ಕಟ್ಟಿಸಿದ ಶ್ರೀ ರಾಜರಾಜೇಶ್ವರ ದೇವಸ್ಥಾನ ಮತ್ತು ಗಂಗೈಕೊಂಡ ಚೋಳಪುರಂನಲ್ಲಿ 1ನೇ ರಾಜೇಂದ್ರ ಚೋಳ ಕಟ್ಟಿಸಿದ ಶ್ರೀ ಗಂಗೈಕೊಂಡ ಚೋಳೇಶ್ವರ ದೇವಸ್ಥಾನಗಳು ಚೋಳ ಶೈಲಿಯ ಉತ್ತುಂಗದ ಶಿಖರಗಳು. ಶ್ರೀ ಗಂಗೈಕೊಂಡ ಚೋಳೇಶ್ವರ ದೇವಸ್ಥಾನವು ಚೋಳರ ವಾಸ್ತುಶಿಲ್ಪ ಕಲಾತ್ಮಕತೆಗೆ ಹಿಡಿದ ಕೈಗನ್ನಡಿ. ಯುನೆಸ್ಕೋ ಇದನ್ನು ವಿಶ್ವ ಪಾರಂಪರಿಕ ಸ್ಮಾರಕ ಪಟ್ಟಿಯಲ್ಲಿ ಸೇರಿಸಿದೆ.